ಹರೇ ರಾಮ. ಅಭಿರುಚಿ ಚಾನೆಲ್ನ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ ನಾನು ನಮ್ಮ ಹಿತ್ಲಲ್ಲಿರುವ ಹಲಸಿನ ಗಿಡದ ಮುಂದೆ ಇದ್ದೀನಿ ನೋಡಿ. ಇದು ಕೇವಲ ನಾವು ತಂದು ನೆಟ್ 2 ವರ್ಷಕ್ಕೆನೆ, ಈಗ ಇದಕ್ಕೆ 3ನೇ ವರ್ಷ. 2 ವರ್ಷಕ್ಕೆ ಗಿಡ ತುಂಬಾ ಫಸಲು ಬಿಟ್ಕೊಂಡಿತ್ತು. ಅದು ಕೂಡ ಜನವರಿನಲ್ಲೇ ಹಣ್ಣಾಗಕ್ ಪ್ರಾರಂಭ ಆಗುತ್ತೆ. ಅಂದ್ರೆ ಈಗ ಹಣ್ಣಾಗಕ್ ಪ್ರಾರಂಭ ಆಗುತ್ತೆ. ಆಲ್ರೆಡಿ ಈಗ ನಾನು 2 ಹಣ್ಣು ಕೊಯ್ದು ತಿಂದಿದ್ದೀನಿ. ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಹಿತ್ಲಿರೋದು. ನಾನು ದೇವರಿಗೆ ಕೊಯ್ಯುವ ಹೂವಿನ ಗಿಡಗಳು, ಹಾಗೆ ನಮ್ಮ ನರ್ಸರಿ, ಹಣ್ಣಿನ ತೋಟ ಎಲ್ಲ ಒಟ್ಟಿಗೆನೆ ಮಾಡ್ಕೊಂಡಿದೀವಿ. ಈ ಒಂದು ಹಣ್ಣಿನ ತೋಟದಲ್ಲಿ ನಾನು ಅಂಜೂರ ಕೊಯ್ಯಕ್ಕೆ ಅಂತ ಹೊರಟಿದ್ದೆ. ನಾನು ಅಂಜೂರ ಲೇಹ ಮಾಡ್ತೀನಿ ಅಂತ ಹೇಳಿದೀನಲ್ವಾ. ಅಂಜೂರದ ಲೇಹನ ನಾನ್ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದೀನಿ. ಅಂಜೂರ ಕೊಯ್ಯಕ್ಕೆ ಅಂತ ಹೊರಟಾಗ ಘಮ ಘಮ ಅಂತ ಪರಿಮಳ ಬರ್ತಾ ಇತ್ತು. ಅಂಜೂರ ಗಿಡ ಕೂಡ ಒಂದಿಷ್ಟು ದೂರದವರೆಗೆ ಅದ್ರ ಹಣ್ಣಾದಾಗ ಪರಿಮಳ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅಂಜೂರದ ಪರಿಮಳ ಬರ್ತಾ ಇರುತ್ತೆ. ಅಂಜೂರ ಪರಿಮಳ ಅಂತ ಅನ್ಕೊಂಡೆ, ಆದ್ರೆ ಅಂಜೂರದಲ್ಲ. ಮತ್ತೇನ್ ಪರಿಮಳ ಬರ್ತಾ ಇದೆ ಅಂತ ನೋಡಿದ್ರೆ ಜಾಕ್ ಫ್ರೂಟ್, ಹಲಸಿನ ಹಣ್ಣು ಹಣ್ಣಾಗಿತ್ತು. ನಂಗೆ ಖುಷಿಯೋ ಖುಷಿ. ಇಷ್ಟು ಬೇಗ ಜನವರಿಲೇ ನಾನು ಹಲಸಿನ ಹಣ್ಣು ತಿನ್ನಕ್ಕಾಗುತ್ತಲ್ಲ ಅಂತ ಖುಷಿಲಿ ಕೊಯ್ಕೊಂಡ್ ಹೋದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ಈ ಟೈಮ್ನಲ್ಲಿ ಹಣ್ಣಾದ್ರೆ ಹಣ್ಣು ಆಗಿರುತ್ತೆ ಬಿಟ್ರೆ ರುಚಿ ಇರಲ್ವೇನೋ ಅಂತ ನಾನು ಅನ್ಕೊಂಡಿದ್ದೆ. ರುಚಿ ಇತ್ತು. ಲಾಸ್ಟ್ ಇಯರ್ ಕೂಡ ಹಣ್ಣಾಗಿತ್ತು, ಆದ್ರೆ ಅದು ಹಣ್ಣು ಗಿಡದಲ್ಲೇ ಆಗಿದ್ರಿಂದ ಸ್ವಲ್ಪ ಹಣ್ಣಾಗಿದ್ ಜಾಸ್ತಿ ಆಗಿತ್ತು. ಆದ್ರೆ ಈ ಸಲ ಗಿಡದಲ್ಲೇ ಆಗಿದ್ರೇನೋ ಅವಾಗಷ್ಟೇ ಆಗಿರೋದ್ರಾಗಿದ್ದ ತುಂಬಾ ತುಂಬಾ ರುಚಿಯಾಗಿತ್ತು. ಹಾಗಾಗಿ ಆ ಒಂದು ಹಲಸಿನ ಗಿಡನ ನಿಮಗ್ ತೋರಿಸ್ತಾ ಇದೀನಿ. ಇದ್ರಲ್ಲಿ ಒಂದು 50ರಿಂದ 60 ಹಲಸಿನ ಗುಜ್ಜಿಗೆ ಬಿಟ್ಟಿತ್ತು. ಅಂದ್ರೆ ಮಿಡಿ ಆಗಿತ್ತು. ಇಷ್ಟು ಸಣ್ಣ ಗಿಡದಲ್ಲಿ ಅಷ್ಟೊಂದು ಕಾಯಿ ನಿತ್ರೆ ಬಿಟ್ರೆ ಅದು ಗಿಡದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ತಜ್ಞರೆಲ್ಲ. ನಾವು ಕೇಳಿದ್ವಿ, ನೋಡಿ ಇಷ್ಟು ಬೇಗ ಕಾಯಿ ಬಿಟ್ಬಿಟ್ಟಿದೆ ನಮ್ದು ಗಿಡ ಅಂತ. ಅವಾಗ ಅದ್ರ ಕಾಯಿನೆಲ್ಲ ಕೊಯ್ದು ಹಾಕ್ಬಿಡಿ, ಬಿಡಬಾರ್ದು ಅಂತ ಹೇಳಿದ್ರು. ಲಾಸ್ಟ್ ಇಯರ್ ನಾವೆಲ್ಲ ಕೊಯ್ದು 2 ಮಾತ್ರ ಇಟ್ಕೊಂಡಿದ್ವಿ. ಈ ಸಲಿ 4-5 ಇಟ್ಕೊಂಡಿದೀವಿ ಅಷ್ಟೇ. ಉಳಿದಿದ್ದೆಲ್ಲ ನಾವು ಕೊಯ್ದು ಬಿಸಾಕಿಲ್ಲ. ಯಾಕೆಂದ್ರೆ ನಾನು ಹಲಸಿನ ಹಣ್ಣು, ಕಾಯಿ, ಅದ್ರದ್ದೆಲ್ಲ ರೆಸಿಪಿ ತುಂಬಾ ನಂಗೆ ಇಷ್ಟ. ಹಲಸಿನ ಹಣ್ಣು ಕೂಡ ಇಷ್ಟ. ಹಾಗಾಗಿ ನಾನು ಅದರ ಗುಜಿಗೆನೆಲ್ಲ ಸಾಂಬಾರು, ಪಲ್ಯ ಅಂತೆಲ್ಲ ಮಾಡ್ತಾ ಬಂದೆ. ಅಕ್ಕಪಕ್ಕದ ಮನೆಯವರಿಗೆ, ಸ್ನೇಹಿತರಿಗೆಲ್ಲ ಹಂಚಿದೆ. ಹಲಸಿನ ಹಣ್ಣಿನ ಗಿಡ ಬಗ್ಗೆ ಹೇಳಕ್ ಹೋದಾಗ ನಂಗೆ ಹಲಸಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ. ನಮ್ಮ ಹಿತ್ಲಲ್ಲಿ ಎಲ್ಲಾ ರೀತಿ ಹಣ್ಣಿನ ಗಿಡನ ಸುಮಾರು ಹಾಕೊಂಡಿದೀನಿ. ಅದ್ರಲ್ಲಿ ಹಲಸಿನ ಹಣ್ಣಿನ ಗಿಡನೇ ಜಾಸ್ತಿ. ಯಾಕೆಂದ್ರೆ ನಾನು ಹಲಸಿನ ಮೇಳಗಳಿಗೆ ಹೋಗ್ತಿದ್ದೆ. ಇಲ್ಲಿ ತಾಲೂಕಾ ಮಟ್ಟದಲ್ಲಿ ಈಗೊಂದು 15 ವರ್ಷದ ಹಿಂದೆ ಹಲಸಿನ ರೆಸಿಪಿ ಕಾಂಪಿಟೇಷನ್ ಇತ್ತು. ಹಾಗೆ ಮೇಳ ಕೂಡ ಇತ್ತು. ಆ ಕಾಂಪಿಟೇಷನ್ ನಲ್ಲಿ ನಾನು ಹಲಸಿನ ಹಣ್ಣಿನ ಪೇಡ ಮಾಡಿದ್ದೆ. ನಂಗೆ ಪ್ರಥಮ ಬಹುಮಾನ ಬಂದಿತ್ತು. ಆಮೇಲೆ ಎಲ್ರು ನನ್ನ ಹತ್ರ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ನಮ್ಗೊಂದ್ ಕೆಜಿ ಮಾಡ್ಕೊಡಿ, ನಮ್ಗೊಂದ್ ಕೆಜಿ ಮಾಡ್ಕೊಡಿ ಅಂತ. ನಾನದು ಮಾರ್ಕೆಟಿಂಗ್ ಪರ್ಪಸ್ ಇಂದ ಮಾಡಿದಾಗಿರ್ಲಿಲ್ಲ. ಆದ್ರೆ ಎಲ್ಲರೂ ಕೇಳ್ತಾ ಇರುವಾಗ ನಮ್ಮನೇಲಿ ಹಣ್ಣು ಇರ್ತಿತ್ತಲ್ಲ, ಮಾಡ್ಕೊಡ್ತಾ ನಾನು ಪ್ರತಿ ವರ್ಷ ಮೇಳ ಆಗ್ತಿತ್ತು. ಪ್ರತಿ ವರ್ಷದ ಮೇಳದಲ್ಲೂ 1-2 ಕ್ವಿಂಟಲ್ ಅಷ್ಟು ಲೇಹನ ಮಾಡಿ ಸೇಲ್ ಮಾಡಿದೀನಿ. ಆಗ ಅಲ್ಲಿ ಮೇಳಗಳಿಗೆ ಹಲಸಿನ ನರ್ಸರಿಯವರು ಕೂಡ ಗಿಡ ತಗೊಂಡ್ ಬರ್ತಿದ್ರು. ಮೇಳದೆಲ್ಲ ಮುಗಿಸ್ಕೊಂಡು ಸಂಜೆ ಇರ್ತಿತ್ತು. ಅದೊಂದು 3 ಗಂಟೆಯಿಂದ 5 ಗಂಟೆವರೆಗೆ ವಾಪಸ್ ಬರ್ತಾ ನಾನು ಹಲಸಿನ ನಂದು ಪೇಡ ಎಲ್ಲ ಸೇಲ್ ಆಗಿರ್ತಿತ್ತಲ್ಲ, ಅದ್ರ ಒಂದು ಅರ್ನಿಂಗ್ಸ್ ಅಲ್ಲೇ ಹಲಸಿನ ಗಿಡಗಳನ್ನ ತರ್ತಿದ್ದೆ. ನಂಗೆ ತುಂಬಾ ಇಷ್ಟ ಆಗಿದ್ರಿಂದ. ಹಾಗೆ ತಂದು ಹಾಕಿರೋ ಗಿಡಗಳು ಇಲ್ಲಿ ಸುಮಾರಿದೆ. ಆದ್ರೆ ಇದು ಈಗ 3 ವರ್ಷದ ಹಿಂದೆ ನನಗೆ ಹಲಸಿನ ಹಣ್ಣು ತುಂಬಾ ಇಷ್ಟ ಆಗಿದ್ರಿಂದ, ಇಲ್ಲೆಲ್ಲ ಸಾಮಾನ್ಯ ಏಪ್ರಿಲ್ ಮೇನಲ್ಲಿ ಹಣ್ಣಾಗುತ್ತೆ. ಹಂಗಾಗಿ ಮುಂಚೆನೆ ಬರುವಂತ ತಳಿ ಇದೆಯಾ ಕೊಡಿ ಅಂತ ನಾನು ಕೇಳಿದಾಗ ಇದನ್ನ ತಗೊಂಡ್ ಹೋಗಿ, ಇದು ಜನವರಿನಲ್ಲೇ ಹಣ್ಣಾಗುತ್ತೆ ಅಂತ ಹೇಳಿದ್ರು. ನೆಟ್ಟೆ. ಬಹುಶಃ ಅದು ನರ್ಸರಿನಲ್ಲಿ 1 ವರ್ಷ ಆಗಿರ್ಬೇಕು. ಇಷ್ಟೆತ್ರ ಇತ್ತು. ಲಾಸ್ಟ್ ಇಯರ್ ಇಷ್ಟಾಗಿತ್ತು. ಗಿಡ ತುಂಬಾ ಕಾಯಿ ಬಿಟ್ಟಿತ್ತು. ಆಮೇಲೆ ಕೊಯ್ದು ಹಾಕ್ಬೇಕು, ಗಿಡಕ್ಕದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದ್ಮೇಲೆ ಎಲ್ಲ ಕೊಯ್ದು 2 ಇಟ್ಕೊಂಡಿದ್ವಿ. ಯಾಕೆಂದ್ರೆ ನಂಗೆ ಹಲಸಿನ ಹಣ್ಣು ತುಂಬಾ ಇಷ್ಟ ಆಗಿದ್ದಕ್ಕೆ ನೋಡೋಣ ಏನಾದ್ರೂ ಆಗ್ಲಿ ಅಂತ ಇಟ್ಕೊಂಡ್ಬಿಟ್ಟೆ. ಯಾಕೆಂದ್ರೆ ನೋಡೋಣ ಅಂತ, ಏನಾದ್ರೂ ಎಲೆಗಳು ಒಣಗೋಕ್ಕೋ ಅಥವಾ ಏನಾದ್ರೂ ಶುರುವಾದ್ರೆ ಕೊಯ್ದು ಬಿಡೋಣ ಅಂತ. ಆದ್ರೆ ಏನಾಗಿಲ್ಲ, ಚೆನ್ನಾಗಿ ಹಣ್ಣಾಗಿತ್ತು. ಈ ಸಲಿನೂ 4 ಇಟ್ಕೊಂಡಿದೀನಿ.
ಏನಂತಂದ್ರೆ ಇದು ಜನವರಿನಲ್ಲೇ ಹಣ್ಣಾಗುತ್ತೆ, ಜೊತೆಗೆ ತುಂಬಾ ಫಸಲು ಕೂಡ ಬಿಡುತ್ತೆ. ಈ ಹಲಸಿನ ಹಣ್ಣು ಇಷ್ಟ ಆದವರು ಈ ಒಂದು ತಳಿಯನ್ನ ಹಾಕೊಂಡ್ರೆ ಆಮೇಲೆ ಇದು ತುಂಬಾ ದೊಡ್ಡ ಮರ ಆಗಲ್ಲ. ಕೊಯ್ಯಕ್ಕೆ ಯಾರೋ ಬರ್ಬೇಕು, ಮರ ಹತ್ಬೇಕು, ಏನು ಇರಲ್ಲ. ಆಮೇಲೆ ಬೇಗ ಫಸಲು ಬಿಡೋದ್ರಿಂದ ನಮ್ಮ ಹೂವಿನ ಹಿತ್ಲಿನಲ್ಲೇ ನಾವೇನ್ ಹೂವಿನ ಗಿಡಕ್ಕೆ ಅಂತ ಮಾಡ್ಕೊಂಡಿರ್ತೀವಲ್ವಾ, ಅಲ್ಲೇ ಕೂಡ ಇದನ್ನ ಹಾಕೋಬಹುದು. ತುಂಬಾ ಮತ್ತೆ ರುಚಿ ಕೂಡ ಇದೆ. ಇದ್ ನೋಡಿ, ಈಗ್ಲೇ ನಾವು ಹಣ್ಣು ತಿಂದಿದೀವಿ. ಇದು ಬೇಗ ಜನವರಿನಲ್ಲೇ ಕಾಯಿ ಬಿಡೋದ್ರಿಂದ ನಮ್ಗೆ ಹಲಸಿನ ಹಪ್ಪಳ ಎಲ್ಲ ಮಾಡಕ್ಕೆ ಅನುಕೂಲ ಆಗುತ್ತೆ. ಈಗ ಏಪ್ರಿಲ್ ಮೇನಲ್ಲಾದ್ರೆ ಮಳೆ ಈಗ ಹಳೆ ಮಳೆ ಅಂತ ಶುರುವಾಗ್ಬಿಡುತ್ತೆ. ಅವಾಗ ನಾವು ಹಪ್ಪಳ ಮಾಡಿದ ದಿವಸನೇ ಮಳೆ ಬರೋದು ಜಾಸ್ತಿ. ಹಾಗಾಗಿ ಈಗ ಸಿಕ್ಕಿದ್ರೆ ನಾವು ಹಪ್ಪಳನೆಲ್ಲ ಮಾಡ್ಕೋಬಹುದು. ಆದ್ರೆ ನಾನೀಗ ನಂಗೆ ಹಲಸಿನ ಇಷ್ಟ ಆಗಿದ್ದಕ್ಕೆ ಇದ್ರದ್ದು ಹಪ್ಪಳ ಮಾಡಲ್ಲ. ಇನ್ನೊಂದೆರಡು ಈ ತರ ಮರಗಳನ್ನ ಹಾಕೋಬೇಕು ಅಂತ ಆಸೆ ಇದೆ. ಯಾಕೆಂದ್ರೆ ಕೊಯ್ಯೋಕೆ ಯಾರನ್ನು ಕರೆಯೋದ್ ಬೇಡ, ಬೇಗ ಈ ವರ್ಷ ತಂದ್ರೆ ಮುಂದೆ ನೆಕ್ಸ್ಟ್ ವರ್ಷಕ್ಕೆ ಅದು ಕಾಯಿ ಬಿಡುತ್ತೆ ಅಂತ ಹಾಕೋಬೇಕು ಅಂತಿದೀನಿ. ನಿಮ್ಗೂ ಇದನ್ನ ನೋಡಿದ್ರೆ ಹಾಕೋಬೇಕು ಅಂತ ಅನಿಸ್ತಿದ್ಯಾ? ನಿಮ್ಮ ಹಿತ್ತಲಿನಲ್ಲೇ, ಇದು ಜಾಗ ಜಾಸ್ತಿ ಬೇಡ, ತುಂಬಾ ದೊಡ್ಡ ಮರ ಆಗಲ್ಲ, ಈ ಗಿಡಗಳನ್ನ ಹಾಕೋಬಹುದು. ಜಾಗ ಸ್ವಲ್ಪ ಜಾಸ್ತಿ ಜಾಗ ಇದ್ದವ್ರು ಹಾಕೋಬಹುದು. ಈ ತಳಿ ಹೆಸರು ವಿಯೆಟ್ನಾಂ ಅರ್ಲಿ ಅಂತ. ಅದರ ವಿಶಿಷ್ಟನೆ ಹಾಗೆ, ಅದು ಬೇಗನೆ, ನಾನೇನ್ ಅನ್ಕೊಂಡಿದ್ದೆ ಜನವರಿಲಿ ಹಣ್ಣಾಗತ್ತೆ ಬೇಗ ಅಂದ್ರೆ ಏಪ್ರಿಲ್ ಅಲ್ಲ ಜನವರಿಲೇ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನಾನು ಅಲ್ಲಿ ನರ್ಸರಿಯಿಂದ ತರ್ಬೇಕಾದ್ರೆ ನಾನು ಅನ್ಕೊಂಡಿದ್ದು. ಪಾಪ ಅದು ಇಷ್ಟ ನೋಡಿ, ಅದ್ರ ಕಾಂಡ ಇಷ್ಟೇ ಇದೆ, ಇಷ್ಟು ಚಿಕ್ಕ, ಅಂದ್ರೆ 2 ವರ್ಷಕ್ಕೆನೆ ಅದು ಅರ್ಲಿ ಅಂದ್ರೆ ಬೇಗನೂ ಕೂಡ ಕಾಯಿ ಬಿಡಕ್ ಸ್ಟಾರ್ಟ್ ಆಗುತ್ತೆ. ನಾವು ಮುಂಚೆ ಎಲ್ಲ ಹೇಳ್ತಿದ್ರು, ನಾವ್ ನೆಟ್ರೆ ಮರನ ಮಕ್ಕಳಾರು ಹಣ್ಣು ತಿಂತಾರೆ ಅಂತ. ಈಗ ಹಾಗಲ್ಲ. ಈಗೆಲ್ಲ ಹೈಬ್ರಿಡ್ ತಳಿಗಳು ಎಷ್ಟು ಬಂದಿದೆ ಅಂತಂದ್ರೆ ನಾವು ನೆಟ್ಕೊಂಡು ನಾವೇ ತಿನ್ಬಹುದು, ಎಲ್ರಿಗೂ ಕೂಡ ಮಕ್ಕಳಿಗೂ ಕೊಡ್ಬೋದು, ಹಂಚ್ಬಹುದು. ನಮ್ಮ ಹಿತ್ತಲಿನಲ್ಲಿ ನಾನು ಹಣ್ಣಿನ ತೋಟದಲ್ಲಿ ತುಂಬಾ ಜಾತಿಯ ಹಣ್ಣಿನ ಮರಗಳನ್ನ ಹಾಕೊಂಡಿದೀನಿ. ಆ ಹಣ್ಣಿನ ಮರಗಳದೆಲ್ಲ ಪರಿಚಯನ ನಿಮ್ಗೆ ಮುಂದಿನ ನನ್ನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಹಾಗೆಯೇ ನನ್ನ ಈ ಚಾನಲ್ನಲ್ಲಿ ನಮ್ದು ಹಳ್ಳಿ ಕೃಷಿ ಜೀವನ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳನ್ನು ನಾನು ಏನೇನಲ್ಲಿ ತೊಡಗಿಸ್ಕೊಂಡಿದ್ದೀನಿ ತೋರಿಸ್ಕೊಡ್ತೀನಿ. ಜೊತೆಗೆ ಕಲೆ, ಕಸೂತಿ, ರಂಗೋಲಿ, ಹೂವಿನ ಹಾರ, ಅದೆಲ್ಲ ಕೂಡ ಇದರಲ್ಲಿ ವಿಡಿಯೋಗಳನ್ನ ಹಾಕ್ತೀನಿ. ದಿನ ಬೆಳಗ್ಗೆ ದೇವ್ರ ಪೂಜೆಗೆ ಹೂ ಕೊಯ್ಯುವಾಗ ನಾನು ಆ ಹಿತ್ತಲಿನಲ್ಲಿ ಹಣ್ಣು, ಹೂವು, ತರಕಾರಿ ಎಲ್ಲ ಗಿಡಗಳನ್ನು ಹಾಕೊಂಡಿದೀನಿ. ದಿನ ದೇವ್ರ ಪೂಜೆಗೆ ಹೂ ಕೊಯ್ಯುವಾಗ ನಾನೊಂದು ಕ್ಯಾರಿ ಬ್ಯಾಗ್ ತಗೊಂಡು ಹೋಗ್ತೀನಿ. ಪ್ರತಿನಿತ್ಯ ಒಂದಿಲ್ಲೊಂದು ತರಕಾರಿ, ಹಣ್ಣುಗಳು ನನಗ್ ಸಿಗ್ತಾ ಇದೆ. ನಾವು ಇದನ್ನ ಈ ಒಂದು ಹಿತ್ತಲನ್ನ ಅಲ್ಲಿ ಬೆಳೆದಿರೋದು ಯಾವ್ದನ್ನು ಮಾರಾಟದ ಉದ್ದೇಶದಿಂದ ಮಾಡಿರೋದಲ್ಲ, ನಮಗೆ ಆಗಷ್ಟು ಬೆಳ್ಕೊಳ್ಳೋದು ಅಂತ. ಹಾಗಾಗಿ ನಾವು ಹೆಚ್ಚು ಹಣ್ಣು ಬಿಡ್ಲಿ ಅಥವಾ ಎಲ್ಲ ಚೆನ್ನಾಗಿರ್ಲಿ ಅಂತ ಅದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಆಗ್ಲಿ ಅಥವಾ ಕೀಟನಾಶಕ, ಕ್ರಿಮಿನಾಶಕ ಏನೂ ಹಾಕಲ್ಲ. ಅದು ನ್ಯಾಚುರಲ್ ಆಗಿ ಬೆಳೆಯೋದು. ಸ್ವಲ್ಪ ಹಟ್ಟಿ ಗೊಬ್ಬರ, ಗೋವಿನ ಸಗಣಿಯನ್ನು ಮಾತ್ರ ಹಾಕೋದು ನಾವು. ನಾನ್ ದಿನ ಹೂ ಕೊಯ್ಯಕ್ ಹೋದಾಗ ಕ್ಯಾರಿ ಬ್ಯಾಗ್ ತಗೊಂಡು ಹೋಗ್ತೀನಿ. ಒಂದು ಹಣ್ಣು ತರಕಾರಿ ನಂಗೆ ಸಿಕ್ಕಿರುತ್ತೆ. ನಾವೇ ಬೆಳ್ಕೊಂಡಿರೋದು ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ಅದನ್ನ ತಿನ್ನುವಾಗ. ಅದು ಬೆಳೆದವರಿಗೆ ಗೊತ್ತು. ನಾನು ಗಿಡದಲ್ಲೇ ಒಂದ್ ಹಣ್ಣು ಆಗಿತ್ತು ಅಂತ ಹೇಳಿದ್ನಲ್ವಾ, ಹಾಗಾಗಿ ಎಲ್ಲಾ ಕಾಯಿನೂ ಬೆಳೆದಿದ್ಯೇನೋ ನೋಡೋಣ ಅಂತ ಒಂದ್ ಹಲಸಿನಕಾಯಿ ಕೊಯ್ಕೊಂಡ್ ಬಂದಿದ್ದೆ. ಅದೀಗ ಹಣ್ಣಾಗಿದೆ, ಪರಿಮಳ ಬರ್ತಾ ಇತ್ತು, ಹೆಚ್ಚಿದೆ. ಇನ್ನೊಂದ್ ಸ್ವಲ್ಪ ಹಣ್ಣು ಆಗ್ಬೇಕಿತ್ತು, ನಾಳೆಗ್ ಸರಿ ಆಗುತ್ತೆ. ಆದ್ರೆ ನಂಗೆ ತುಂಬಾ ಇಷ್ಟ ಆಗೋದ್ರಿಂದ ಪರಿಮಳ ಬರ್ತಿದಂಗೆ ಹೆಚ್ಚಿದೀನಿ. ಹಲಸಿನ ಹಣ್ಣು ತಿನ್ನಕ್ಕೆ ರೆಡಿ ಆಗಿದ್ದೀನಿ. ನಂಗೆ ಹಲಸಿನ ಹಣ್ಣಿನ ಹಣ್ಣು ಮತ್ತೆ ಅಡಿಗೆಗಳೆಲ್ಲ ತುಂಬಾ ಇಷ್ಟ. ತುಂಬಾ ರೆಸಿಪಿ, 100 ರೆಸಿಪಿ ಬರುತ್ತೆ. ಒಂದು NGV ಕಿಚನ್ಸ್ ಅಂತ ಅವರು ಆನ್ಲೈನ್ ಕಾಂಪಿಟೇಷನ್ ಮಾಡಿದಾಗ ನಾನು 55 ಹಲಸಿನ ರೆಸಿಪಿಯನ್ನು ಮಾಡಿ ನನಗೆ ಬಹುಮಾನ ಬಂದಿತ್ತು. ಹಲಸಿನ ಸೀಸನ್ ಶುರುವಾಗ್ಲಿ, ಎಲ್ಲಾ ಅಡುಗೆಗಳನ್ನು ನಿಮ್ಮೊಟ್ಟಿಗೆ ಮಾಡೋಣ. ಇಷ್ಟೊತ್ತರವರೆಗೆ ವಿಡಿಯೋವನ್ನ ವೀಕ್ಷಣೆ ಮಾಡಿದ ಅಭಿರುಚಿ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು.